ಬರೀಪ ಎಲ್ಲ ದೊಡ್ಡ ಮಂದಿಗೆ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತೊಂದು ಹೊಸ ಟ್ರಿಕ್ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿಯಾಗಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಬನ್ನೆಲ್ಲ ಫ್ರೆಂಡ್ಸ್, ಎಲ್ರಿಗೂ ನಮ್ಮ ಸಿದ್ಧಾರ್ಥ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಬನ್ನಿ ಇವತ್ತಿನ ಹೊಸ ವಿಡಿಯೋದಲ್ಲಿ ನಿಮಗೋಸ್ಕರ ಹೊಸದಾಗಿರ್ತಕ್ಕಂಥ ಇನ್ನೊಂದು ಟ್ರಿಕ್ ಮೂಲಕ ನಿಮ್ಮನ್ನು ಭೇಟಿಯಾಗಕ್ಕೆ ಮತ್ತೆ ಬಂದಿದ್ದೀನಿ ಫ್ರೆಂಡ್ಸ್. ಏನಪ್ಪ ಇವತ್ತಿನ ಟ್ರಿಕ್ಕು, ಇವತ್ತೇನು ತಿಳ್ಕೊಬೋದು ನಾವು ಅಂತ ಎಲ್ರಿಗೂ ಕ್ಯೂರಿಯಸ್ ಆಗಿರಬೇಕು ಅಂದ್ಕೊತೀನಿ. ನನಗೂ ಅದೇ ಥರ ನಿಮ್ಗೆ ಹೇಳ್ಕೊಡ್ಬೇಕಂತ ನನಗೂ ಕ್ಯೂರಿಯಾಸಿಟಿ ತುಂಬಾ ಇದೆ ಫ್ರೆಂಡ್ಸ್. ಬನ್ನಿ ನೋಡೋಣ. ಇವತ್ತೇನು ವಿಷಯ ಬಂದುಬಿಟ್ಟು ಹೊಸದಾಗಿ ಏನಿಲ್ಲ ಫ್ರೆಂಡ್ಸ್, ಎಲ್ರಿಗೂ ಗೊತ್ತಿರೋದೆ, ಆದರೂ ಕೂಡ ಯೂಸ್ಫುಲ್ ಆಗಿದೆ ಫ್ರೆಂಡ್ಸ್. ಪ್ರತಿಯೊಬ್ಬರಿಗೂ ಇದರ ಇಂಪಾರ್ಟೆನ್ಸ್ ಈಗಿನ ಜನ್ರೇಷನ್ಲಿ ತುಂಬಾ ಇದೆ ಫ್ರೆಂಡ್ಸ್. ಯಾಕಪ್ಪ, ಏನಪ್ಪ ಅದು, ಏನು ಇಂಪಾರ್ಟೆಂಟ್ ಇದೆ, ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ ಇವನು ಅಂತ ಅನ್ಕೋಬೇಡಿ ಫ್ರೆಂಡ್ಸ್. ಬನ್ನಿ ನೋಡೋಣ. ಇವತ್ತಿನ ಇಂಪಾರ್ಟೆಂಟ್ ಬಂದುಬಿಟ್ಟು ಫೋನ್ಪೇ ಫ್ರೆಂಡ್ಸ್. ಫೋನ್ಪೇ ಎಲ್ರಿಗೂ ಗೊತ್ತಿರುತ್ತಲ್ವ. ಇವಾಗ ಮಾತ್ರ ಆನ್ಲೈನ್ ಟ್ರಾನ್ಸಾಕ್ಷನ್ ಅನ್ನೋದು ತುಂಬಾ ಹೆಚ್ಚಿಗೆ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇವಾಗಿನ ಕಾಲದಲ್ಲಿ ಎಲ್ಲರೂ ಆನ್ಲೈನ್ ಟ್ರಾನ್ಸಾಕ್ಷನ್ ಮೂಲಕನೇ ತಮ್ಮ ಎಲ್ಲ ಪ್ರತಿಯೊಂದು ಪೇಮೆಂಟ್ ಆಗಿರ್ತಕ್ಕಂಥದ್ದನ್ನು ಪ್ರತಿಯೊಂದು ಮಾರ್ಕೆಟ್ನಲ್ಲಾಗಿರ್ಬೋದು, ಪ್ರತಿಯೊಂದು ಅಂಗಡಿಗಳಲ್ಲಾಗಿರ್ಬೋದು, ಪ್ರತಿಯೊಂದು ಎಲ್ಲೆಲ್ಲಿ ನಾವು ದುಡ್ಡುಗಳನ್ನ ಬಳಸ್ತಾ ಇದ್ವೋ ಅಲ್ಲೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಅನ್ನೋದು ಬಂದುಬಿಟ್ಟಿದೆ ಫ್ರೆಂಡ್ಸ್. ಅದಕ್ಕಾಗಿ ಇವಾಗ ಯಾರೂ ಕ್ಯಾಶನ್ನು ಕ್ಯಾರಿ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಈಗಿನ ಜನ್ರೇಷನ್ನಲ್ಲಿರ್ತಕ್ಕಂಥ ಬ್ಯುಸಿಯೆಸ್ಟ್ ಟೈಮಲ್ಲಿ ನಾವು ಕ್ಯಾಶನ್ನು ಕ್ಯಾರಿ ಮಾಡೋದು ತುಂಬಾ ಸೇಫ್ ಅಲ್ಲ ಕೂಡ, ಹಾಗೆ ಅದರಿಂದ ನಮಗೆ ಪ್ರಾಬ್ಲಮ್ ಕೂಡ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರ ಇವಾಗ ಎಲ್ಲರ ಹತ್ರನೂ ಸ್ಮಾರ್ಟ್ ಫೋನ್ ಅನ್ನೋದು ಇದ್ದೇ ಇದೆ. ಅದರಲ್ಲಿ ಸ್ಮಾರ್ಟ್ ಫೋನ್ ಇರೋದ್ರ ಕಾರಣ ಇವಾಗ ನಮಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಅನ್ನೋದು ತುಂಬಾ ಯೂಸ್ಫುಲ್ ಆಗಿದೆ ಫ್ರೆಂಡ್ಸ್. ಎಲ್ರಿಗೂ ಉಪಯೋಗ ಥರ ಅಂಥದ್ದಾಗಿದೆ ಫ್ರೆಂಡ್ಸ್. ಹಾಗೆ ಅದೇ ಇರ್ತಕ್ಕಂಥ ಫೋನ್ಪೇ ಬಗ್ಗೆ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೇಗೆ ಅಂತ ನೋಡೋಣ. ಫೋನ್ಪೇ ಹೇಗೆ ಯೂಸ್ ಮಾಡೋದು, ಹೇಗೆ ಬ್ಯಾಂಕ್ ಆ್ಯಡ್ ಮಾಡ್ಕೋಬೇಕು, ಹೇಗೆ ಯೂಸ್ ಮಾಡಬೇಕು, ಅದರಿಂದ ಏನು ಉಪಯೋಗಗಳಿದೆ, ನಮಗೆ ಯಾವ ಥರ ಯೂಸ್ ಮಾಡೋದು ಅಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಕೇಳ್ಕೊಳೋದು ಒಂದೇ ಫ್ರೆಂಡ್ಸ್, ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಸಿದ್ಧಾರ್ಥ ಟೆಕ್ ಚಾನಲ್ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಸ್ಕಿಪ್ ಮಾಡೋದ್ರಿಂದ ನಿಮಗೆ ವಿಡಿಯೋ ತುಂಬ ಸರಿಯಾಗಿ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್. ಆಮೇಲೆ ನಾವು ಏನು ಮಾಡಿದ್ವಿ, ಎಲ್ಲಿ ಯಾವುದನ್ನು ಕ್ಲಿಕ್ ಮಾಡಿದ್ವಿ, ಏನು ಇನ್ಫಾರ್ಮೇಷನ್ ತಿಳಿಸ್ಕೊಟ್ವಿ ಅನ್ನೋದು ಕೂಡ ನಿಮಗೆ ಗೊತ್ತಾಗಲ್ಲ ಫ್ರೆಂಡ್ಸ್. ಅದಕ್ಕೆ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಫಸ್ಟಲ್ಲಿ ನಿಮ್ಮ ಸ್ಮಾರ್ಟ್ ಫೋನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಫಸ್ಟ್ ಎಲ್ಲರ ಫೋನಲ್ಲಿ ಇರ್ತಕ್ಕಂಥದ್ದರಿಂದನೇ ನಾನು ಇವಾಗ ಆ್ಯಪ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಇದಕ್ಕೋಸ್ಕರ ಯಾವುದೇ ಆಗಿರ್ತಕ್ಕಂಥ ಲಿಂಕ್ ಅಥವಾ ಆ್ಯಪ್ ಕೂಡ ಬೇಡ, ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್. ಬನ್ನಿ ಹಾಗಿದ್ರೆ ಎಲ್ಲರ ಫೋನಲ್ಲಿ ಪ್ಲೇಸ್ಟೋರ್ ಅನ್ನೋದು ಇದ್ದೇ ಇರುತ್ತಲ್ವ, ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಆನ್ ಆಗಿದ ತಕ್ಷಣ ನಾವೇನು ಮಾಡಬೇಕು ಫ್ರೆಂಡ್ಸ್, ಇವಾಗ ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡೋಣ. ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಕಾಣಿಸುತ್ತಲ್ವಾ, ಅಲ್ಲಿ ನಾವು ಸರ್ಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಏನಂತ ಸರ್ಚ್ ಮಾಡಬೇಕಾಗುತ್ತೆ, ಇವಾಗ ನಮಗೆ ಏನು ಅಪ್ಲಿಕೇಶನ್ ಅವಶ್ಯಕತೆ ಇದೆಯೋ ಅದನ್ನ ನಾವಿಲ್ಲಿ ಸರ್ಚ್ ಮಾಡೋಣ ಫ್ರೆಂಡ್ಸ್. ಬನ್ನಿ ಫೋನ್ಪೇ ಅಂತ ನಾವೀಗ ಸರ್ಚ್ ಮಾಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪನೇ ಸರ್ಚ್ ಮಾಡಿರೋದು ಇಲ್ಲಿ ಆಲ್ರೆಡಿ ಬಂದುಬಿಟ್ಟಿದೆ ಫೋನ್ಪೇ ಆ್ಯಪ್ ಅಂದ್ಬಿಟ್ಟು. ಪ್ರತಿಯೊಬ್ಬರು ಪ್ಲೇ ಸ್ಟೋರಲ್ಲಿ ಇದೇ ಥರನಾಗಿರ್ತಕ್ಕಂಥ ಸೆಟ್ಟಿಂಗ್ ಇರುತ್ತೆ ಫ್ರೆಂಡ್ಸ್. ಬನ್ನಿ ಅದ್ರ ಮೇಲೆ ನಾವು ಈಗ ಕ್ಲಿಕ್ ಮಾಡ್ಕೊಂಡ್ಬಿಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಫೋನ್ಪೇ ಬಂದಿದೆ ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥದ್ದು, ಏಕೆಂದರೆ ಇಲ್ಲಿ ಹಲವಾಗಿರ್ತಕ್ಕಂಥ ಫೋನ್ಪೇ ಆ್ಯಪ್ಸ್ಗಳು ಬಂದಿದೆ. ಅದರಲ್ಲಿ ಇದು ಕೂಡ ಸೇಫ್ ಅಂತಕ್ಕಂಥದ್ದನ್ನು ಹೇಳ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ, ಇದಕ್ಕೆ 4.2 ಸ್ಟಾರಿಂಗ್ ರೇಟಿಂಗ್ ಇದೆ ಫ್ರೆಂಡ್ಸ್. 11 ಮಿಲಿಯನ್ ರಿವ್ಯೂಸ್ ಕೂಡ ಇದೆ ಫ್ರೆಂಡ್ಸ್. ಬನ್ನಿ ಹಾಗಿದ್ರೆ ನಾವು ಇದನ್ನ ಇವಾಗ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ನಾನು ಇವಾಗ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಇದು ಕೂಡ ಸಿಂಪಲ್ ಆಗಿ ಇನ್ಸ್ಟಾಲ್ ಆಗೇ ಆಗುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇದರ ರಿವ್ಯೂ ಕೂಡ ನೋಡೋಣ ನಾವು, ಎಷ್ಟು ರಿವ್ಯೂ ಇದೆ ಅಂದ್ಬಿಟ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ರೇಟಿಂಗ್ ಇದೆ ಅನ್ನೋದು ಕೂಡ ನಮಗಿಲ್ಲಿ ಕಾಣಿಸ್ಬೋದು ಫ್ರೆಂಡ್ಸ್, ನೋಡ್ಬೋದಾಗಿದೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇದರಿಂದ ಏನೇನು ಯೂಸ್ಫುಲ್ ಆಗಿದೆ ಅಂದ್ಬಿಟ್ಟು ಇದರಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ, ನೀವು ನೋಡ್ತಾ ಇರ್ಬೋದು ಅಲ್ವಾ. ಇದು ಪ್ರತಿಯೊಬ್ಬರಿಗೂ ನೋಡಲೇಬೇಕಂತ ಏನು ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ಇನ್ಫಾರ್ಮೇಷನ್ ಪರ್ಪಸ್ಗೋಸ್ಕರ ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿದ್ರಲ್ಲ ಎಷ್ಟು ರಿವ್ಯೂ ಬಂದಿದೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಚೆಕ್ ಮಾಡಿಕೊಂಡು ನೋಡ್ಕೋಬೋದಾಗಿದೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ರಿವ್ಯೂ ಇದೆ. ಎಷ್ಟು ಗುಡ್ ಆಗಿರ್ತಕ್ಕಂಥ ಕಮೆಂಟ್ ಕೂಡ ಇಲ್ಲಿ ಹಾಕಿದ್ದಾರೆ ಫ್ರೆಂಡ್ಸ್. ಅವರ ಶೇರಿಂಗ್ ಕೂಡ ಮಾಡಿದ್ದಾರೆ, ಅದನ್ನು ಕೂಡ ನೀವು ರೇಟಿಂಗ್ಸಲ್ಲಿ ಹೋಗ್ಬಿಟ್ಟು ನೋಡ್ಕೋಬೋದು ಫ್ರೆಂಡ್ಸ್. ನೋಡಿದ್ರಲ್ಲ, ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಯಾಕಂದರೆ ನಾವು ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಬನ್ನಿ ಫ್ರೆಂಡ್ಸ್, ಇವಾಗ ನಮ್ಮದು ಫೋನ್ಪೇ ಆ್ಯಪ್ ಅಂತಕ್ಕಂಥದ್ದು ಓಪನ್ ಆಗಿದೆ ಫ್ರೆಂಡ್ಸ್. ಅವಾಗ ಓಪನ್ ಆಗಿದೆ ಅಲ್ಲ ಫ್ರೆಂಡ್ಸ್, ಇನ್ಸ್ಟಾಲ್ ಆಗಿದೆ ಅಲ್ವಾ. ಆವಾಗ ನಾವಿಲ್ಲಿ ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಫೋನ್ಪೇ ಆ್ಯಪ್ ಅಂತಕ್ಕಂಥದ್ದು ಓಪನ್ ಆಗ್ತಿದೆ ಫ್ರೆಂಡ್ಸ್. ನಂದು ಆಲ್ರೆಡಿ ಫೋನ್ಪೇ ಆ್ಯಪ್ ಅಂತಕ್ಕಂಥದ್ದು ಆಲ್ರೆಡಿ ಇನ್ಸ್ಟಾಲ್ಮೆಂಟ್ ಆಗಿತ್ತು ಫ್ರೆಂಡ್ಸ್. ನಾವು ನಿಮಗೋಸ್ಕರ ಇವಾಗ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಹೇಗೆ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಾವು ಹೇಗೆ ಬ್ಯಾಂಕ್ನ ಆ್ಯಡ್ ಮಾಡ್ಕೊಳೋದು ಹೇಗೆ ಅಂತ ತೋರಿಸೋಕ್ಕೋಸ್ಕರ ಅನ್ಇನ್ಸ್ಟಾಲ್ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಿಮಗೆ ಫಸ್ಟಿಂದನೇ ನಾನು ಹೇಳ್ಕೊಡ್ತೀನಿ. ಆಲ್ರೆಡಿ ಇದೆ ನಂದು, ಅದನ್ನೆಲ್ಲ ಬೇಡ ಅಂದ್ಬಿಟ್ಟು
ನೋಡಿ ಫ್ರೆಂಡ್ಸ್, ಈ ಥರ ಫ್ರಂಟ್ ಪೇಜ್ ನಿಮಗೆ ಓಪನ್ ಆಗುತ್ತೆ. ಆವಾಗ ನಾವೇನು ಮಾಡಬೇಕು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಂತಕ್ಕಂಥದ್ದನ್ನು ಹಾಕಬೇಕು ಫ್ರೆಂಡ್ಸ್. ಯಾವ್ಯಾವುದೋ ಮೊಬೈಲ್ ನಂಬರ್ನ ಯೂಸ್ ಮಾಡಿಬಿಟ್ಟು ನಾವು ಫೋನ್ಪೇನ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಯಾವುದು ನಮ್ಮ ಬ್ಯಾಂಕಿಗೆ ಲಿಂಕ್ ಆಗಿರುತ್ತೋ ಆ ಫೋನ್ಪೇ ನಂಬರ್ಗೆ ನಾವು ಇಲ್ಲಿ ಫೋನ್ಪೇನ ಆನ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಬ್ಯಾಂಕಿಗೆ ಕೊಟ್ಟಿರ್ತಕ್ಕಂಥ ನಂಬರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡೋದ್ರಲ್ಲ ಫ್ರೆಂಡ್ಸ್, ಇವಾಗ ನಾನು ನನ್ನ ನಂಬರ್ನ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ನಾವು ವೇಟ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿದರೆ ನಾವು ಇವಾಗ ಎಂಟರ್ ದ 4 digit ಪಾಸ್ವರ್ಡ್ ಅಂತ ಇದೆ ಫ್ರೆಂಡ್ಸ್. ನಾವು ಪಾಸ್ವರ್ಡನ್ನು ಗೊತ್ತೇ ಇರದೇ ಇರತಕ್ಕಂಥವ್ರು ಏನು ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್, ಇಲ್ಲಿ ತರಗಡೆ ಇನ್ನೊಂದು 2 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಫಾರ್ಗೆಟ್ ಪಾಸ್ವರ್ಡ್, ಆಮೇಲೆ ಟ್ರೈ ಅನದರ್ ವೇ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದ್ರ ಮೇಲೆ ನಾವು ಈಗ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡೋಣ ಫ್ರೆಂಡ್ಸ್. ಅಲ್ಲಿ ನಿಮಗೆ ಕೇಳುತ್ತೆ ವೆರಿಫೈ ವಿತ್ OTP, ವೆರಿಫೈ ಬೈ ಸೆಂಡಿಂಗ್ SMS ಅಂತ ಬರುತ್ತೆ ಫ್ರೆಂಡ್ಸ್. ನಾವು ಇವಾಗ ವೆರಿಫೈ OTP ಮೇಲೆ ಕ್ಲಿಕ್ ಮಾಡೋಣ. ಆವಾಗ ನಮಗೆ ಈಸಿಯಾಗಿ ಅಕೌಂಟ್ ಅಂತಕ್ಕಂಥದ್ದು ಓಪನ್ ಆಗುತ್ತೆ ಫ್ರೆಂಡ್ಸ್. ಫೋನ್ಪೇ ಆ್ಯಪ್ ಅಂತಕ್ಕಂಥದ್ದು ಓಪನ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ವೆಯ್ಟ್ ಆಟೋಮೆಟಿಕ್ಕಾಗಿ OTP ಅಂತಕ್ಕಂಥದ್ದು ಜನ್ರೇಟ್ ಆಗುತ್ತೆ ಫ್ರೆಂಡ್ಸ್. ಜನ್ರೇಟ್ ಆದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾವು ಎಲ್ಲದಕ್ಕೂ ಅಲೋ ಮಾಡ್ಕೋಬೇಕಾಗುತ್ತೆ. ವಿಲ್ ಯೂಸಿಂಗ್ ದ ಆ್ಯಪ್ ನಾವು ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಒನ್ ಕೂಡ ಅಲೋ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅಲೋ ಮಾಡಿದ ತಕ್ಷಣ ನಮಗೆ ಈಗ ಇಂಟರ್ಫೇಸ್ ಅಂತಕ್ಕಂಥದ್ದು ಇವಾಗ ನಮಗೆ ಇನ್ಸ್ಟಾಲ್ ಆಗಿದೆ ಫ್ರೆಂಡ್ಸ್. ಫೋನ್ಪೇ ಆ್ಯಪ್ ಅಂತಕ್ಕಂಥದ್ದು ನಮ್ಮ ಫೋನಲ್ಲಿ ಇವಾಗ ಇನ್ಸ್ಟಾಲ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ನೋಡಿದ್ರಲ್ಲ, ಇನ್ಸ್ಟಾಲ್ ಆಗಿದೆ ಅಲ್ವಾ? ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ನಾವು ಹೇಗೆ ಅದನ್ನ ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ. ಇನ್ಸ್ಟಾಲ್ ಆಗಿರ್ತಕ್ಕಂಥ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಬನ್ನಿ, ಕ್ಲಿಕ್ ಮಾಡಿದ್ವಿ. ನಾವು ಆಲ್ರೆಡಿ ಇದಕ್ಕೆ ಲಾಗಿನ್ ಆಗಿರೋದ್ರಿಂದ ಅದು ನಮ್ಮ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಸ್ವರ್ಡನ್ನು ಕೇಳುತ್ತೆ. ಆ್ಯಸ್ ಇಟ್ ಈಸ್ ನಿಮಗೆ ಮೊದಲೇ ಕೇಳುತ್ತೆ ಫ್ರೆಂಡ್ಸ್. ಅದು ಯಾವುದನ್ನು ಪಾಸ್ವರ್ಡ್ ಆಗಿಡಬೇಕು, ಓನ್ ಆಗಿರ್ತಕ್ಕಂಥ ಪಾಸ್ವರ್ಡ್ ಇಡಬೇಕು, ಇಲ್ಲ ಆಲ್ರೆಡಿ ನಿಮ್ಮ ಇರ್ತಕ್ಕಂಥ ಸ್ಕ್ರೀನ್ ಪಾಸ್ವರ್ಡ್ ಆದರೂ ಇಡ್ಬೋದು ಫ್ರೆಂಡ್ಸ್. ಬನ್ನಿ, ಇವಾಗ ಅಲೋ ಕೇಳ್ತಾ ಇದೆ, ನಾವೀಗ ಎಲ್ಲದಕ್ಕೂ ಅಲೋ ಮಾಡೋಣ ಫ್ರೆಂಡ್ಸ್. ಬಂದಿರತಕ್ಕಂಥ ನೋಟಿಫಿಕೇಷನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಆಗಿರ್ತಕ್ಕಂಥ ಇಂಟರ್ಫೇಸ್ ಬಂದಿರುತ್ತೆ ಫ್ರೆಂಡ್ಸ್. ನಿಮ್ಮ ಫೋನ್ನಲ್ಲೂ ಕೂಡ ಇದೇ ಥರದಾಗಿರ್ತಕ್ಕಂಥ ಇಂಟರ್ಫೇಸ್ ಬಂದಿರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ನಮ್ಮದು ಇವಾಗ ಫೋನ್ಪೇ ಅಪ್ಲಿಕೇಶನ್ ಅಂತಕ್ಕಂಥದ್ದು ಆನ್ ಆಗಿದೆ ಫ್ರೆಂಡ್ಸ್. ನಾವು ಫಸ್ಟಲ್ಲಿ ನೋಡ್ಬೋದು ಈ ಥರದಾಗಿರ್ತಕ್ಕಂಥ ಪೇಜ್ ನಮಗೆ ಫೋನ್ಪೇದಲ್ಲಿ ಓಪನ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಈ ಥರದಾಗಿರ್ತಕ್ಕಂಥ ಪೇಜ್ ಓಪನ್ ಆಗಿರುತ್ತೆ. ಫಸ್ಟ್ಗೆ ನಮಗೆ 4 ಯೂಸರ್ಸ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ಮೇಲ್ಗಡೆನೇ ಫಸ್ಟಲ್ಲಿ ಕಾಣೋ ಹಾಗೆ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಫಸ್ಟ್ ಒನ್ ಇರೋದು ಟು ಮೊಬೈಲ್ ನಂಬರ್ ಅಂತ ಇರುತ್ತೆ, ಟು ಬ್ಯಾಂಕ್ UPI ID ಅಂತ ಇರುತ್ತೆ, ಟು ಸೆಲ್ಫ್ ಅಕೌಂಟ್ ಅಂತ ಇರುತ್ತೆ, ಲಾಸ್ಟ್ ಒನ್ ಬಂದುಬಿಟ್ಟು ಚೆಕ್ ದ ಬ್ಯಾಲೆನ್ಸ್ ಅಂತ ಇರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಹೇಗೆ UPIನ ಆ್ಯಡ್ ಮಾಡೋದು, ಹಾಗಂದರೆ ಬ್ಯಾಂಕ್ನ ಹೇಗೆ ಆ್ಯಡ್ ಮಾಡೋದು ಅಂತಕ್ಕಂಥದ್ದನ್ನು ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟ್ ನಮಗೆ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡ್ದೇ ನಾವು ಯಾವುದೇ ಟ್ರಾನ್ಸಾಕ್ಷನ್ ಅಂತಕ್ಕಂಥದ್ದನ್ನು ಮಾಡಲು ಸಾಧ್ಯ ಅಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಫಸ್ಟಲ್ಲಿ ಲಾಸ್ಟ್ ಒನ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್, ಇಲ್ಲಿ ನಮಗೆ ಆ್ಯಸ್ ಇಟ್ ಈಸ್ ಆಗಿ ಫಸ್ಟೆಲ್ಲ ಕೇಳಿಸಿರುತ್ತೆ ನಮ್ಮ ಹೆಸರು, ನಮ್ಮ ಫೋನ್ ನಂಬರ್ ಅಂತಕ್ಕಂಥದ್ದು. ಆಲ್ರೆಡಿ ನಾವು ಫೋನ್ ನಂಬರ್ ಆ್ಯಡ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇದರಲ್ಲಿ ನೋಡಿ ಇಷ್ಟೆಲ್ಲ ಆಪ್ಷನ್ಸ್ಗಳೆಲ್ಲ ಇರುತ್ತೆ. ಇದರಲ್ಲಿ ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೋಬೋದು. ಡಿಜಿಟಲ್ ನೋಟಿಫಿಕೇಷನ್ ಫೋನ್ಪೇ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ. ಆಮೇಲೆ ಥೀಮ್ಸ್ ಕೂಡ ಇಟ್ಕೋಬೋದು, ರಿಮೈಂಡರ್ ಕೂಡ ಇಟ್ಕೋಬೋದು. ಈ ಥರದಾಗಿರ್ತಕ್ಕಂಥ ಫೇಸ್ನ ನಾವು ಇಲ್ಲಿ ಕಾಣ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ನಾವು ಹೇಗೆ ಬ್ಯಾಂಕ್ನ ಆ್ಯಡ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಬನ್ನಿ ಫ್ರೆಂಡ್ಸ್, ನೋಡೋಣ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬ್ಯಾಂಕ್ ಅಕೌಂಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ನಾವೀಗ ಸಿಂಪಲಾಗಿ ಟ್ಯಾಪ್ ಮಾಡ್ಕೊಳ್ಳೋಣ, ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಹತ್ರ ಆಲ್ರೆಡಿ 2 ಅಕೌಂಟ್ ಇದೆ. ಇವಾಗ ನಾನು ನಿಮಗೆ ಹೇಗೆ ನ್ಯೂ ಅಕೌಂಟ್ನ ಆ್ಯಡ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಡ್ ದ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ನಾವೀಗ ಸಿಂಪಲಾಗಿ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಎಲ್ಲ ಥರನಾಗಿರ್ತಕ್ಕಂಥ ಬ್ಯಾಂಕ್ಗಳ ಡೀಟೇಲ್ಸ್ ಕೂಡ ಇಲ್ಲಿ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ನಿಮಗೆ ಸರ್ಚ್ ಮಾಡ್ಬೋದು ಕೂಡ, ಇಲ್ಲ ಅಂದರೆ ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಬಿಟ್ಟು ಕೂಡ ನೋಡ್ಬೋದು. ನಾವು ಇವಾಗ ಸರ್ಚ್ ಮಾಡೋದು ಬೇಡ ಅಂದ್ಬಿಟ್ಟು ನಮಗಿಲ್ಲಿ ಆ್ಯಸ್ ಇಟ್ ಈಸ್ ಆಗಿ ನಾವು ಸರ್ಚ್ ಬಾರ್ ಮೇಲೂ ಕೂಡ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಮ್ಮ ಬ್ಯಾಂಕ್ ಅಕೌಂಟ್ ಅಂತಕ್ಕಂಥದ್ದನ್ನು ನೋಡ್ಬೋದಾಗಿರುತ್ತೆ ಫ್ರೆಂಡ್ಸ್. ನಾನು ಸಿಂಪಲ್ಲಾಗಿ ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ಆಲ್ರೆಡಿ ಬ್ಯಾಂಕ್ಸ್ ಇದೆಯಲ್ಲ ಫ್ರೆಂಡ್ಸ್, ನಮ್ಮದು ಕೆನರಾ ಬ್ಯಾಂಕ್ ಆ್ಯಪ್ ಇದೆ. ಅದಕ್ಕೋಸ್ಕರ ನಾವು ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿದ್ರಲ್ಲ,
ಫಸ್ಟಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಏನಾಗಿರುತ್ತೆ ಅಂದರೆ ಫ್ರೆಂಡ್ಸ್, ನಿಮ್ಮ ಫೋನ್ನಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವ್ಯಾಲಿಡ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಅಂತಕ್ಕಂಥದ್ದನ್ನು ಆ್ಯಡ್ ಆಗಿರಬೇಕು ಫ್ರೆಂಡ್ಸ್. ನಿಮ್ಮ ಸಿಮ್ ಅದನ್ನು ಕೇಳುತ್ತೆ ಫ್ರೆಂಡ್ಸ್. ಯಾವ ಸಿಮ್ಮಲ್ಲಿ ನಿಮ್ಮದು ಬ್ಯಾಂಕ್ ಅಕೌಂಟ್ ಇದೆ ಅನ್ನೋದನ್ನು ಫಸ್ಟ್ ವೆರಿಫಿಕೇಷನ್ ಮಾಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಂದು ಸೆಕೆಂಡ್ ನಂಬರಲ್ಲಿ ನನ್ನ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರ್ತಕ್ಕಂಥ ಸಿಮ್ ಅಂತಕ್ಕಂಥದ್ದು ಇದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಸೆಂಡ್ ದ SMS ಮೇಲೆ ಕ್ಲಿಕ್ ಮಾಡೋಣ ಫ್ರೆಂಡ್ಸ್. ಸೆಂಡ್ ದ SMS ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲೋ ಕೇಳುತ್ತೆ ಫ್ರೆಂಡ್ಸ್. ಅಲೋ ಮಾಡಿಬಿಡಿ, ಯಾಕಂದರೆ ನಿಮ್ಮ ಫೋನ್ಪೇ ಅಂತಕ್ಕಂಥದ್ದು ಅಕೌಂಟ್ ಅಂತಕ್ಕಂಥದ್ದು ಆ್ಯಕ್ಟಿವೇಶನ್ ಆಗಬೇಕಂದ್ರೆ ಅದು ವೆರಿಫಿಕೇಷನ್ ಮಾಡುತ್ತೆ ಫ್ರೆಂಡ್ಸ್. ವೆರಿಫಿಕೇಷನ್ಗೋಸ್ಕರ ನೀವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಂತರದಲ್ಲಿ ನಿಮ್ಮ ವೆರಿಫಿಕೇಷನ್ ಅಂತಕ್ಕಂಥದ್ದು ಆಗುತ್ತೆ ಫ್ರೆಂಡ್ಸ್. ಆವಾಗ ನಿಮಗೆ OTP ಅಂತಕ್ಕಂಥದ್ದು ಬರುತ್ತೆ ಫ್ರೆಂಡ್ಸ್. ಅಲ್ಲಿ ನೀವು ಅವಾಗ OTPನ ಎಂಟರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ವೇಟ್ ಮಾಡಿ ಫ್ರೆಂಡ್ಸ್, ಸ್ವಲ್ಪ ನಿಮಿಷಗಳಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ OTP ಅಂತಕ್ಕಂಥದ್ದು ವೆರಿಫಿಕೇಷನ್ ಆಗಿಬಿಟ್ಟು ಫ್ಯಾಚಿಂಗ್ ಯುವರ್ ಬ್ಯಾಂಕ್ ಡೀಟೇಲ್ಸ್. ಹಾಗಾದರೆ ಫೋನ್ಪೇ ಅಂತಕ್ಕಂಥದ್ದು ಅದು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಸಂಗ್ರಹಿಸ್ತಾ ಇರುತ್ತೆ ಫ್ರೆಂಡ್ಸ್. ಡೀಟೇಲ್ಸ್ನ ಕಲೆಕ್ಟ್ ಮಾಡ್ತಾ ಇರುತ್ತೆ. ನಿಮ್ಮ ಎಲ್ಲ ಡೀಟೇಲ್ಸ್ಗಳು ಸರಿಯಾಗಿದ್ದರೆ ಫ್ರೆಂಡ್ಸ್ ನಿಮ್ಮ ಅಕೌಂಟ್ ಅಂತಕ್ಕಂಥದ್ದು ಓಪನ್ ನೋಡಿದ್ರಲ್ಲ ಫ್ರೆಂಡ್ಸ್. ಈ ಥರನಾಗಿರ್ತಕ್ಕಂಥ ನಿಮ್ಮ ಬ್ಯಾಂಕ್ ಅಕೌಂಟ್ ಅಂತಕ್ಕಂಥದ್ದು ಆ್ಯಡ್ ಆಗಿರುತ್ತೆ ಫ್ರೆಂಡ್ಸ್. ಇವಾಗ ಆ್ಯಡ್ ಆದ ತಕ್ಷಣ ನಾವು ಇವಾಗ ನೆಕ್ಸ್ಟ್ ಬ್ಯಾಕ್ ಬರಬೇಕಾಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಬ್ಯಾಕ್ ಬರಬೇಕಾಗುತ್ತೆ. ಸಿಂಪ್ಲಿ ನಾವು ಇವಾಗ ಡೈರೆಕ್ಟಾಗಿ ಬ್ಯಾಕ್ ಬರಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ಅಂತಕ್ಕಂಥದ್ದು ಆ್ಯಕ್ಟಿವೇಶನ್ ಆಗಿರುತ್ತೆ ಫ್ರೆಂಡ್ಸ್. ಫೋನ್ಪೇದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅಂತಕ್ಕಂಥದ್ದು ಆ್ಯಕ್ಟಿವೇಶನ್ ಆಗಿರುತ್ತೆ. ಇದಕ್ಕೋಸ್ಕರ ನೀವು ವೆರಿಫಿಕೇಷನ್ಗೋಸ್ಕರ ನೀವು ಇಲ್ಲಿ ಚೆಕ್ ಮಾಡ್ಬೋದಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಚೆಕ್ ದ ಬ್ಯಾಲೆನ್ಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ನೀವು ಸಿಂಪಲಾಗಿ ಟ್ಯಾಪ್ ಮಾಡೋದ್ರಿಂದ ನಿಮಗೆ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅಂತಕ್ಕಂಥದ್ದು ಕಾಣಿಸುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ವಾ, ಇವಾಗ ಫಸ್ಟ್ ಒನ್ನಲ್ಲಿ ನಮ್ಮ ಕೆನರಾ ಬ್ಯಾಂಕ್ ಅಂತಕ್ಕಂಥದ್ದು ಆ್ಯಡ್ ಆಗಿದೆ ಫ್ರೆಂಡ್ಸ್. ಮೊದಲಲ್ಲಿ ನನಗೆ 2 SBI ಬ್ಯಾಂಕ್ ಅಕೌಂಟ್ಗಳ ಇದ್ದರೂ ಕೂಡ ಇವಾಗ ನಾವು ನ್ಯೂ ಆಗಿರ್ತಕ್ಕಂಥ ಆ್ಯಡ್ ಮಾಡಿರೋದು ಕೆನರಾ ಬ್ಯಾಂಕ್ ಆ್ಯಪ್ ಕೂಡ ಇಲ್ಲಿ ಆ್ಯಡ್ ಆಗಿದೆ ಫ್ರೆಂಡ್ಸ್. ಹೌದಲ್ವಾ? ಇವಾಗ ನಾವು ಸಿಂಪಲ್ಲಾಗಿ ಅದ್ರ ಮೇಲೆ ಟ್ಯಾಪ್ ಮಾಡೋದ್ರಿಂದ ನಾವು ಬ್ಯಾಲೆನ್ಸ್ ಕೂಡ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಅದನ್ನ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇವಾಗ ನಾವು ಫೋನ್ಪೇದಲ್ಲೇ ಇರ್ತಕ್ಕಂಥ ಮತ್ತೊಂದು ಇನ್ಫಾರ್ಮೇಷನ್ ವಿಡಿಯೋನ ನೋಡೋಣ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ನೀವು ಫೋನ್ಪೇದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅಂತಕ್ಕಂಥದ್ದನ್ನು ಆ್ಯಡ್ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಮೆಥಡಲ್ಲಿ ನಿಮಗೆ ಅರ್ಥವಾಗೋ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್. ಇದೇ ಥರನಾಗಿರ್ತಕ್ಕಂಥ ಫೋನ್ಪೇ ಅಪ್ಲಿಕೇಶನಲ್ಲಿ ನೀವು UPI ಪಿನ್ ಅಂತಕ್ಕಂಥದ್ದನ್ನು ಜನ್ರೇಟ್ ಮಾಡುವುದು ಹೇಗೆ, ರೀಚಾರ್ಜ್ ಮಾಡಿಕೊಳ್ಳುವುದು ಹೇಗೆ, ಹಾಗೆ ನಾವು ಅಮೌಂಟನ್ನು ಟ್ರಾನ್ಸಾಕ್ಷನ್ ಮಾಡುವುದು ಹೇಗೆ ಅನ್ನೋದನ್ನು ಇದನ್ನೆಲ್ಲ ತಿಳ್ಕೊಬೇಕಾಗಿದ್ರೆ ಫ್ರೆಂಡ್ಸ್ ನಮ್ಮ ನೆಕ್ಸ್ಟ್ ವಿಡಿಯೋ ತನಕ ನೀವು ವೇಟ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಫ್ರೆಂಡ್ಸ್ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾವು ನಿಮಗೋಸ್ಕರ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ಮೂಲಕ ನಿಮಗೆ ಯಾವುದು ಅರ್ಥ ಆಗಿರಲ್ಲೋ ಅದನ್ನ ಸಿಂಪಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಹಾಗಿದ್ರೆ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಅಂತ ಹೇಳ್ತಾ ನಮ್ಮ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಿದ್ರೆ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ಫ್ರೆಂಡ್ಸ್, ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಸಿದ್ಧಾರ್ಥ್ ಟೆಕ್ ಚಾನಲ್ ಫ್ರೆಂಡ್ಸ್. ಹಾಗಿದ್ರೆ ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನೂ ಇನ್ಫಾರ್ಮೇಟಿಕ್ ಆಗಿರ್ತಕ್ಕಂಥ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿಯಾಗಿರ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.